ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಿಮ್ದು ಇಲ್ಲಿ ಮೇನ್ ಕೆಲಸ ಇರುತ್ತೆ ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ರೀತಿಯಿಂದ ಇದು ಡೇಟಾ ಅನೋಟೇಟರ್ ಅಂತ ಕೂಡ ನಾವು ಹೇಳ್ಬೋದು, ಅಥವಾ AI ಟ್ರೈನರ್ ಆಗಿ ಕೂಡ ನೀವು ಇಲ್ಲಿ ಕೆಲಸವನ್ನು ಮಾಡ್ತೀರಾ. ಆ್ಯಕ್ಚುಲಿ ಏನು ಕೆಲಸ ಮಾಡ್ತಾರೆ ಇವತ್ತು ಹೇಳುವಂಥ ಜಾಬಲ್ಲಿ ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ, ನಂತರ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಔಟ್ಸೋರ್ಸಿಂಗ್ ರಿಲೇಟೆಡ್ ನೀವು ಇಲ್ಲಿ ವರ್ಕ್ ಮಾಡ್ತೀರಾ. ಸೊ ಮಾಡ್ತಾ ಇರ್ತಾ ಡೇಟಾಸ್ಗಳು ನಿಮ್ಗೆ ಕೊಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಇಲ್ಲಿ ನೀವು ಕೆಲಸವನ್ನು ಮಾಡ್ತೀರಾ. ಆ್ಯಂಡ್ ಮೇನ್ ಹೇಳಬೇಕು ಅಂತಂದರೆ ಇಲ್ಲಿ ಒಂದು ರೀತಿಯಿಂದ ಡಾಟಾ ಲೇಬಲಿಂಗ್ ಅಂತ ಕೂಡ ನಾವು ಹೇಳ್ತೀವಿ. ಲೈಕ್ ಇಲ್ಲಿ ಏನಿರುತ್ತೋ, ಏನು ನಿಮಗೆ ಒಂದು ಅವ್ರು ನಿಮಗೆ ಡೇಟಾಸ್ಗಳನ್ನ ಕೊಟ್ಟಿರ್ತಾರೆ, ಆ ಡೇಟಾಸ್ಗಳನ್ನ ನೀವು ಆ್ಯಕ್ಯುರೇಟಾಗಿ ನೋಡಿ ರಿವ್ಯೂ ಮಾಡಬೇಕು, ನಂತರ ಲೇಬಲಿಂಗ್ ಮಾಡೋದಿರುತ್ತೆ. ಲೈಕ್ AI ಟ್ರೈನರ್ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ತುಂಬ ಈಸಿ ಜಾಬ್ ಇರುತ್ತೆ. ಆ್ಯಂಡ್ ಈ ಒಂದು ಪೋಸ್ಟಿಗೆ ಇವಾಗ ಯಾವಾಗಿಂದ AI ಸ್ಟಾರ್ಟ್ ಆಗಿದೆ, ಸೊ ಅವಾಗಿಂದ ಈ ಒಂದು ಪ್ರೊಫೈಲ್ಗೆ ತುಂಬಾ ಕಂಪನಿಗಳಲ್ಲಿ ರಿಕ್ವೈರ್ಮೆಂಟ್ ಬರ್ತಾ ಇದೆ. ಮತ್ತು ಸುಮಾರು ಜನ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಕೂಡ ಮಾಡ್ತಾ ಇದ್ದಾರೆ ತುಂಬ ಕಂಪನಿಗಳಲ್ಲಿ. ಬಟ್ ಅದರಲ್ಲಿ ಒಂದು ವೆರಿಫೈ ಇರುವಂಥ ಒಂದು ಜಾಬ್ ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ಡಾಟಾ ಲೇಬಲಿಂಗ್, ಡೇಟಾ ಅನೋಟೇಟರ್ ಅಂತ ಹೇಳ್ಬಿಟ್ಟು ವರ್ಕ್ ಮಾಡ್ತೀವಿ ಅಂತಂದರೆ, ಸೊ ಇದು ತುಂಬ ಈಸಿ ಜಾಬ್ ಇರುತ್ತೆ. ಇವೇನು ಮಾಡ್ತೀರಾ, ಸೊ ನೀವು ಇಲ್ಲಿ ಒಂದು AIಗೆ ಟ್ರೈನ್ ಮಾಡ್ತೀರಾ. ಸೊ ಆ್ಯಕ್ಯುರೇಟ್ ಅದೇ ಇದೆಯಾ, ಬಸ್ ಅಂದರೆ ಬಸ್ ಅಂತ ಇದೆಯಾ, ಇಲ್ಲ, ಸೊ ಇಲ್ಲ ಅಂದರೆ ನೀವು ಅದನ್ನು ರಿವ್ಯೂ ಅಂತ ಹೇಳ್ಬಿಟ್ಟು ಅದರಲ್ಲಿ ಬರೀತೀರಾ ಏನಂತ ಹೇಳ್ಬಿಟ್ಟು ರಿಮಾರ್ಕ್ಸ್ ಮಾಡ್ತೀರಾ. ಸೊ ಆ ರೀತಿ ಕೆಲಸ ಇರುತ್ತೆ. ಲೈಕ್ ಇದನ್ನು ನಾವಿಲ್ಲಿ ಓಪನ್ ಮಾಡಿದರೆ ಸ್ವಲ್ಪ ನಾನಿಲ್ಲಿ ಇದನ್ನು ಝೂಮ್ ಮಾಡಿ ತೋರಿಸ್ತೇನೆ. ಓಕೆ, ಸೊ ನೀವು ನೋಡ್ತಾ ಇರ್ಬೋದು, ಈ ಒಂದು ಇದನ್ನು ಇಲ್ಲಿ ನೋಡಿದರೆ ಇಲ್ಲಿ ಸುಮಾರು ಥರದ ಒಂದು ನಿಮಗೆ ಕಾರ್ ಆಯಿತು, ವೆಜಿಟೇಬಲ್ಸ್ ಆಯಿತು, ಬೈಕ್ ಆಯಿತು, ಫ್ಲೈಟ್ ಆಯಿತು. ಸೊ ಈ ರೀತಿಯೆಲ್ಲ ಸುಮಾರು ಥರದ ಡೀಟೇಲ್ಸ್ಗಳು ನೋಡೋಕೆ ಸಿಗ್ತಾ ಇದೆ. ಇದು ಏನು ಇದೆಯಲ್ವ ಇಲ್ಲಿ ಇವರು ಇವಾಗ ಒಂದು AIಗೆ ಟ್ರೈನ್ ಮಾಡ್ತಾ ಇದ್ದಾರೆ. ಈ ರೀತಿ ನಿಮಗೆ ಕೆಲಸ ಇರುತ್ತೆ. ಸೊ ಇವ್ರು ಏನು ಮಾಡ್ತಾರೆ, ಇವರಿಗೆ ಈ ರೀತಿ ಒಂದು ಇದನ್ನು ಕೊಟ್ಟಿರ್ತಾರೆ, ಏನು ಕಂಟೆಂಟ್ ಕೊಟ್ಟಿರ್ತಾರೆ. ಆ ಡೇಟಾಸ್ಗಳನ್ನೆಲ್ಲ ಏನು ಮಾಡಬೇಕು ಅಂದರೆ ವೆರಿಫೈ ಮಾಡಬೇಕು. ಲೈಕ್ ಇದು ಕಾರ್ ಅಂದರೆ ಕಾರ್ ಅಂತ ಇದೆಯಾ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ರಿವ್ಯೂ ಮಾಡ್ತೀರಾ. ರಿವ್ಯೂ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ತಾರೋ ಟ್ರೈನಿಂಗ್ನಲ್ಲಿ. ಆ್ಯಂಡ್ ಲೇಬ್ಲಿಂಗ್ ಕೂಡ ಮಾಡೋದಿರುತ್ತೆ. ಅಂದರೆ ಇವಾಗ ಇದು ಕಾರ್ ಅಂದರೆ ಕಾರ್ ಅಂತ ಬರೀಬೇಕು ಅದು ಆ್ಯಕ್ಚುಲಿ. ಆ್ಯಂಡ್ ಈ ರೀತಿಯೆಲ್ಲ ಕೆಲಸ ಇರುತ್ತೆ. ಮೋಟರ್ ಸೈಕಲ್ಲು, ಓಕೆ, ಇದು ಒಂದು ಪ್ಲೇನು, ಓಕೆ, ವೆಜಿಟೇಬಲ್ಸು, ಓಕೆ, ಈ ರೀತಿಯೆಲ್ಲ ಜಿಂಜರು, ಆನಿಯನ್ನು, ಟೊಮೆಟೊ ಅಂತ ಈ ರೀತಿಯೆಲ್ಲ ಮಾಡೋದಿರುತ್ತೆ. ತುಂಬ ಈಸಿ ಜಾಬ್ ಇದೆ. ಮತ್ತು ಈ ವಿಡಿಯೋ ಮಾಡುವ ಒಂದು ಉದ್ದೇಶ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದೆ ಮನೆಯಿಂದಲೇ ಕೆಲಸ ಹುಡುಕಬೇಕು ಅಥವಾ ಕೆಲಸ ಹುಡುಕಿ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ತುಂಬ ಈಸಿ ಜಾಬನ್ನು ನಾನು ಈ ಚಾನಲಲ್ಲಿ ತರ್ತಾ ಇರ್ತೀನಿ. ಆ್ಯಂಡ್ ಇವು ಎಲ್ಲ ಆ್ಯಕ್ಟಿವ್ಲಿ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಅಪ್ಲೈ ಮಾಡ್ತಾ ಹೋಗ್ತೀರಿ, ನಿಮ್ಮ ಇಮೇಲ್ ಅಡ್ರೆಸ್ ಅಂದರೆ ಇವಾಗ ನೀವೇನು ಇಮೇಲ್ ಅಡ್ರೆಸ್ ಕೊಟ್ಟಿರ್ತೀರಾ, ಸೊ ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೊಂಡು ಅಲ್ಲಿ ರಿಪ್ಲೈ ಕೂಡ ಮಾಡಿ. ಪ್ರೀವಿಯಸ್ ಕಂಪನಿಯಿಂದ ರಿಪ್ಲೈ ಬರ್ತಾ ಇರುತ್ತೆ. ನಿಮ್ಮದು ರಿಸ್ಯೂಮ್ ಯಾವಾಗ ಶಾರ್ಟ್ ಲಿಸ್ಟ್ ಆಗುತ್ತೆ. ಹೀಗಾಗಿ ರಿಸ್ಯೂಮ್ ಕೂಡ ಅಪ್ಡೇಟ್ ಇರಬೇಕು ಈ ರೀತಿ ಜಾಬ್ಗಳಿಗೆ ಅಪ್ಲೈ ಮಾಡೋದಕ್ಕೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಕಂಟಿನ್ಯೂ ಆಗಿ ಕಂಪ್ಲೀಟ್ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಇದೆ ಅಂದರೆ ಇವತ್ತೇ ಇದಕ್ಕೆ ಅರ್ಜಿನ ಸಲ್ಲಿಸಿ. ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಸೊ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರ್ಬೋದು ಡೇಟಾ ಅನೋಟೇಟರ್ ಅಂತ ಹೇಳ್ಬಿಟ್ಟು. ಇದು ಕಂಪನಿ ಬಂದ್ಬಿಟ್ಟು ಇನ್ನೋಡಾಟಾ ಅಂತ ಹೇಳ್ಬಿಟ್ಟು ಈ ಒಂದು ಕಂಪನಿಲಿ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಡೀಟೇಲ್ಸ್ನ. ಡೇಟಾ ಅನೋಟೇಟರ್ ರಿಮೋಟ್ ಜಾಬ್ ಇದು. ಆ್ಯಂಡ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮಾಡ್ತಾ ಇರೋವಂಥದ್ದು. ಇದು ಒಂದು 3 ರಿಂದ 4 ತಿಂಗಳವರೆಗೂ ಕಾಂಟ್ರಾಕ್ಟ್ ಒಂದು ಬೇಸ್ ಮೇಲೇ ತಗೋತಾರೆ ನಿಮಗೆ. ಸೊ ನಂತರ ಇದನ್ನು ಕಂಟಿನ್ಯೂ ಮಾಡಬೇಕು ಬೇಡ ಅಂತ ಕಂಪನಿನೇ ಡಿಸೈಡ್ ಮಾಡುತ್ತೆ. ಅಂದರೆ ನೀವು ಚೆನ್ನಾಗಿ ವರ್ಕ್ ಮಾಡಿಕೊಟ್ರೆ ಸೊ ಕಂಪನಿ ಒಂದು ಓಕೆ ಇದನ್ನು ಕಂಟಿನ್ಯೂ ಮಾಡ್ಬೋದು ಅವ್ರನ್ನ ಅಥವಾ ಬೇಡವಾ ಅಂತ ಅವರು ಇದನ್ನು ಮಾಡ್ತಾರೆ. ಸೊ ಹೀಗಾಗಿ ಕೆಲಸ ಮಾಡುವಾಗ ತುಂಬ ಚೆನ್ನಾಗಿ ಕೇರ್ಫುಲ್ಲಾಗಿ ಮಾಡಿ. ಆ್ಯಂಡ್ ಇಲ್ಲಿ ನಿಮ್ಮದು ಡೈಲಿ ಎಷ್ಟು ಗಂಟೆ ಕೆಲಸ ಮಾಡೋಕ್ಕಂದರೆ 5 ರಿಂದ 6 ತಾಸು ನೀವು ಇಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಈ ಜಾಬ್ಗೆ ಹೇಗೆ ಅರ್ಜಿ ಸಲ್ಲಿಸೋದಂತ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಮೇನ್ ಈ ಜಾಬ್ ಬಗ್ಗೆ ನಾನು ಹೇಳೋದಾದರೆ ಇಲ್ಲಿ ನೋಡಿ, ಇನ್ನೋಡಾಟಾ ಈಸ್ ಅ ಲೀಡಿಂಗ್ ಡೇಟಾ ಇಂಜಿನಿಯರಿಂಗ್ ಕಂಪನಿ. ಇದೊಂದು ಇಂಜಿನಿಯರಿಂಗ್ ಕಂಪನಿ ಆಗಿದೆ ವಿತ್ ಮೋರ್ ದೆನ್ 2000 ಕಸ್ಟಮರ್ ಆ್ಯಂಡ್ ಆಪರೇಷನ್ ಇನ್ 13 ಸಿಟೀಸ್. ಇಲ್ಲಿ 13 ಸಿಟೀಸ್ 13 ಊರುಗಳಲ್ಲಿ ಮತ್ತು ವರ್ಲ್ಡ್ ವೈಡಲ್ಲಿ ಸುಮಾರು ಥರದ ಬ್ರಾಂಚಸ್ಗಳು ಇದೆ. ಓಕೆ, ಸೊ ಎಲ್ಲೆಲ್ಲಿದೆ ಅಂತ ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಮೇನ್ ಇರೋದನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ, ಇಲ್ಲಾಂದರೆ ನಿಮಗೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ಮೇನ್ ಅಂತಂದರೆ ಕಂಪನಿ ಬಂದುಬಿಟ್ಟು ಇನ್ನೋಡೇಟಾ ಅಂತ ಹೇಳ್ಬಿಟ್ಟು ಇದೇನು ಮಾಡುತ್ತೆ, AIಗೆ ಟ್ರೈನ್ ಮಾಡುವಂಥ ಕೆಲಸ ಮಾಡುತ್ತೆ. ಇಂಜಿನಿಯರಿಂಗ್ ಕಂಪನಿ ಆಗಿರೋದು. ಆ್ಯಂಡ್ ಇದು ಕಂಪನಿದು ಇವಾಗ ಇಂಡಿಯಾದಲ್ಲಿ ಕೂಡ ಇಲ್ಲಿ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಯುನೈಟೆಡ್ ಸ್ಟೇಟ್ ಆಯಿತು, ಕೆನಡಾ ಆಯಿತು, ಯುನೈಟೆಡ್ ಕಿಂಗ್ಡಮ್ ಆಯಿತು, ಫಿಲಿಪೈನ್ಸ್ ಆಯಿತು, ಇಂಡಿಯಾ, ಶ್ರೀಲಂಕಾ, ಇಸ್ರೇಲು, ಜರ್ಮನಿ ಇವೆಲ್ಲ ಕಡೆ ಅವ್ರದ್ದು ಹೇಗಿದೆ ಅಂತಂದರೆ 5000 ಅಬೌವ್ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರದ್ದು ಬ್ರಾಂಚಸ್ಗಳು ಕೂಡ ಇದೆ. ಸೊ ಇಲ್ಲಿ ಇಂಡಿಯಾದಲ್ಲಿ ಕೂಡ ಇದೆ. ಹೀಗಾಗಿ ಇಂಡಿಯಾದಲ್ಲಿ ಈ ಒಂದು ಇದಕ್ಕೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೇನ್ ನಿಮ್ಮದು ಕೆಲಸ ಏನಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ನಾವಿಲ್ಲಿ ಹೇಳಿದರೆ ರಿವ್ಯೂವಿಂಗ್ ಆ್ಯಂಡ್ ಲೇಬ್ಲಿಂಗ್ ಆನ್ಲೈನ್ ಕಂಟೆಂಟ್. ಇದನ್ನು ನಾನು ಸ್ವಲ್ಪ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಇದರಿಂದ ನಿಮಗೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಜಸ್ಟ್ ಇವಾಗ ಆ್ಯಡ್ಸ್ಗಳು ಬರ್ತಾ ಇರುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ರಿವ್ಯೂವಿಂಗ್ ಆ್ಯಂಡ್ ಡಾಟಾ ಲೇಬ್ಲಿಂಗ್. ಓಕೆ, ಆನ್ಲೈನ್ ಕಂಟೆಂಟ್ ಇನ್ಕ್ಲೂಡಿಂಗ್ ಸೆನ್ಸಿಟಿವ್ ಮಟೀರಿಯಲ್.
ಇಲ್ಲಿ ನೀವು ನೋಡ್ತಾ ಇರ್ಬೋದು ರೆಸ್ಪಾನ್ಸಿಬಿಲಿಟೀಸ್ ಏನೇನಿದೆ ನಿಮ್ಮದು ಒಂದು ರೋಲಲ್ಲಿ ಅಂತ ಹೇಳಿ, ರಿವ್ಯೂವಿಂಗ್ ಆ್ಯಂಡ್ ಲೇಬ್ಲಿಂಗ್ ಆನ್ಲೈನ್ ಕಂಟೆಂಟ್ ಇನ್ಕ್ಲೂಡಿಂಗ್ ಸೆನ್ಸಿಟಿವ್ ಮಟೀರಿಯಲ್ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಕೊಟ್ಟಿರುವಂಥ ಕಂಟೆಂಟ್ ಏನಿರುತ್ತೆ ಅದನ್ನೇನು ಮಾಡ್ತಾರೆ, ರಿವ್ಯೂ ಮಾಡ್ತೀರಾ ಮತ್ತು ಲೇಬ್ಲಿಂಗ್ ಮಾಡ್ತೀರಾ. ಮೇನ್ ಅಂದರೆ ಎನ್ಶೂರಿಂಗ್ ಡಾಟಾ ಅಕ್ಯುರೇಸಿ ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಓವರಾಲ್ ಇಲ್ಲಿ ಕ್ವಾಲಿಟಿ ಬಗ್ಗೆ ಕೂಡ ನೀವು ಸ್ವಲ್ಪ ಲಕ್ಷ್ಯ ವಹಿಸಬೇಕಾಗುತ್ತೆ. ಆ್ಯಂಡ್ ಹೆಲ್ಪಿಂಗ್ ಬಿಲ್ಡ್ AI ಟ್ರೈನಿಂಗ್ ಡಾಟಾ ಬೇಸ್ಡ್ ದ್ಯಾಟ್ ಪವರ್ ನೆಕ್ಸ್ಟ್ ಜನ್ರೇಷನ್ ಸಿಸ್ಟಮ್ ಅಂತ ಹೇಳಿದ್ದಾರೆ. ಸೊ ಸಿಂಪ್ಲಿ ಹೇಳಬೇಕಂದ್ರೆ ಫೀಡ್ಬ್ಯಾಕ್ ಎಲ್ಲ ಕೊಡ್ತೀರಾ. ಓಕೆ, ಮತ್ತು ಇಲ್ಲಿ ರಿವ್ಯೂ ಮಾಡ್ತೀರಾ ಮತ್ತು ಡಾಟಾ ಲೇಬ್ಲಿಂಗ್ ಎಲ್ಲ ಮಾಡ್ತೀರಾ. ಸೊ ಇಲ್ಲಿ ಮೇನ್ ಅಂದರೆ ಯಾರ್ಯಾರಿಗೆ ಅರ್ಜಿ ಸಲ್ಲಿಸ್ಬೋದು ಅಂದರೆ ಬ್ಯಾಚುಲರ್ ಡಿಗ್ರಿ ಅರ್ಜಿ ಸಲ್ಲಿಸ್ಬೋದು, ಲೈಕ್ BA BCom BSc ಈಕ್ವಲ್ ಟು ಎನಿ ಡಿಗ್ರಿ ಇದ್ದವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಬಟ್ ಆದರೆ ಇಂಗ್ಲೀಷ್ ಚೆನ್ನಾಗಿರಬೇಕು. ಓಕೆ, ಕನ್ನಡ ಜಾಬ್ಗೋಸ್ಕರ ನಾನು ರೀಸೆಂಟ್ ವೀಡಿಯೋಸ್ಗಳು ಮಾಡಿದ್ದೀನಿ, ಯಾರೆಲ್ಲ ನೋಡಿಲ್ಲ ನೋಡಿಬಿಟ್ಟು ಅಪ್ಲೈ ಮಾಡಿ. ಆ್ಯಂಡ್ ಇದರಲ್ಲೂ ಕೂಡ ಎಕ್ಸಲೆಂಟ್ ರಿಟರ್ನ್ ಕಮ್ಯುನಿಕೇಷನ್ ಆ್ಯಂಡ್ ಅನಲೈಟಿಕಲ್ ಸ್ಕಿಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಂತಂದರೆ ರಿಟರ್ನ್ ಕಮ್ಯುನಿಕೇಷನ್, ಯಾಕಂದರೆ ಡೇಟಾ ಲೇಬ್ಲಿಂಗು ಮತ್ತು ಕಂಟೆಂಟ್ ರಿವ್ಯೂ ಮಾಡುವಾಗ ನಾವು ಇಂಗ್ಲೀಷಲ್ಲಿ ಬರೀತೀವಿ, ಕನ್ನಡದಲ್ಲಿ ಬರೆಯೋ ಹಾಗಿಲ್ಲ. ಸೊ ಅದನ್ನು ಬರೆಯುವಾಗ ನಿಮಗೆ ಏನಂದರೆ ಒಂದು ಕಮ್ಯುನಿಕೇಷನ್, ರಿಟರ್ನ್ ಕಮ್ಯುನಿಕೇಷನ್ ಬರೆಯುವಂಥದ್ದು ವಿದೌಟ್ ಗ್ರಾಮರ್ ಮಿಸ್ಟೇಕ್ ನೀವು ಇದನ್ನು ಬರಿಬೇಕಾಗುತ್ತೆ. ಆ ರೀತಿ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂದರೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಕಂಫರ್ಟೇಬಲ್ ವರ್ಕಿಂಗ್ ವಿತ್ ವೇರಿಯಸ್ ಕಂಟೆಂಟ್ ಟೈಪ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೇನ್ ಅಂತಂದರೆ ಈ ಒಂದು ಜಾಬು ತುಂಬ ಚೆನ್ನಾಗಿರುವಂಥ ಜಾಬ್ ಇದೆ. ಇವಾಗ ಇದಕ್ಕೆ ಲೇಟೆಸ್ಟ್ ಇವಾಗ ಹೈರಿಂಗ್ ಬಂದಿರುವಂಥದ್ದು. ಸೊ ಈ ಜಾಬ್ಗೆ ಹೇಗೆ ಅರ್ಜಿ ಸಲ್ಲಿಸೋದಂದರೆ ಸಿಂಪ್ಲಿ ನೀವೇನು ಮಾಡಬೇಕಂದ್ರೆ ಗೂಗಲಲ್ಲಿ ಹೋಗಬೇಕು. ಓಕೆ, ಗೂಗಲಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕು, ಡೇಟಾ ಎನೋಟೇಟರ್. ಓಕೆ, ಸೊ ಡೇಟಾ ಎನೋಟೇಟರ್ ಅಂತ ಸರ್ಚ್ ಮಾಡಿ, ಡೇಟಾ ಎನೋಟೇಟರ್ ಜಾಬ್ ಅಂತ ಹೇಳ್ಬಿಟ್ಟು, ಡೇಟಾ ಎನೋಟೇಟರ್ ಅಂತ ಹೇಳ್ಬಿಟ್ಟು ಜಾಬ್ ಅಂತ ಹೇಳಿ ನಾವು ಸರ್ಚ್ ಮಾಡಿದ್ವಿ ಅಂದರೆ ಸೊ ಸಿಂಪ್ಲಿ ನೋಡಿ ಇವಾಗ ಇದು ಲಿಂಕ್ಡ್ಇನಲ್ಲಿ ಪೋಸ್ಟ್ ಆಗಿದೆ. ಡೇಟಾ ಎನೋಟೇಟರ್ ಇಲ್ಲಿ ಲೈಕ್ ನಿಮಗೆ ಡೇಟಾ ಎನೋಟೇಟರ್ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಲೇಬ್ಲಿಂಗು, ಕ್ಯಾಟಗರೈಸ್ ಮಾಡೋದು, ಟ್ಯಾಗಿಂಗ್ ಡಾಟಾ ಟು ಇಂಪ್ರೂವ್ ಮಷೀನ್ ಲರ್ನಿಂಗ್ ಅಲ್ಗೋರಿದಮ್ ಅಂತ ಹೇಳ್ತಾರೆ. ಒಂದು ರೀತಿಯಿಂದ AIಗೆ ಟ್ರೈನ್ ಮಾಡ್ತೀರಾ. ಸೊ ಇಲ್ಲಿ ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಷನ್ ಗೂಗಲ್ ಕೂಡ ಪ್ರೊವೈಡ್ ಮಾಡ್ತಾ ಇದೆ ಈ ಜಾಬಲ್ಲಿ ಯಾವ ರೀತಿ ಕೆಲಸ ಇರುತ್ತೆ ಅಂತ. ಸೊ ಇದನ್ನು ಒಂದು ಸಾರಿ ನೀವು ಚೆಕ್ ಮಾಡ್ಕೋದಿದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಒಂದು ಜಾಬ್ಗೆ ಅರ್ಜಿ ಹೇಗೆ ಸಲ್ಲಿಸೋದು, ಸೊ ಅದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸಿಂಪ್ಲಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ ಮೇಲೆ ಸೊ ಇಲ್ಲಿ ನೋಡಿ ಒಂದು ಲಿಂಕ್ಡ್ಇನಲ್ಲಿ ಅದು ಬಂದಿರುವಂಥದ್ದು ಡೇಟಾ ಎನೋಟೇಟರ್ ಜಾಬ್ಸ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಸೊ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ ಮೇಲೆ ಓಕೆ, ಸೊ ಇಲ್ಲಿ ನೋಡಿ ಇನ್ನೋ ಡಾಟಾ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ನಿಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಡೇಟಾ ಎನೋಟೇಷನ್ ಸ್ಪೆಷಲಿಸ್ಟ್ ಅಂತ ಇದೆ ನೋಡಿ. ಸೊ ಇಲ್ಲಿ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದರೆ ಇದು ನಿಮಗೆ ನೋಡೋದಕ್ಕೆ ಸಿಗುತ್ತೆ, ಡೇಟಾ ಎನೋಟೇಷನ್ ಸ್ಪೆಷಲಿಸ್ಟ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಸೊ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಇದೆ ಮತ್ತು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುವಂಥದ್ದು. ಸೊ ನಾನು ನಿಮಗೆ ಹೇಳಿದ್ದೀನಿ ದಿನಕ್ಕೆ 5 ರಿಂದ 6 ತಾಸು ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಜಾಬ್ ಬಗ್ಗೆ ನಾನು ಸ್ವಲ್ಪ ಇನ್ನೊಂದು ಡೀಟೇಲ್ ಹೇಳೋದಾದರೆ ಡೇಟಾ ಎನೋಟೇಟರ್ ಕಂಟೆಂಟ್ ಮಾಡ್ರೇಷನ್ ಅಂದರೆ ಕಂಟೆಂಟ್ ರಿವ್ಯೂವಿಂಗ್ ಮತ್ತು ಲೇಬ್ಲಿಂಗ್ ಮಾಡುವಂಥ ಕೆಲಸ ಆಗಿರುತ್ತೆ. ಆ್ಯಂಡ್ ಕಂಪ್ಲೀಟ್ಲಿ ಇದು ರಿಮೋಟ್ ಜಾಬ್ ಆಗಿರೋದು ಮತ್ತು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತೆ. 3 to 4 ಮಂತ್, 3 ರಿಂದ 4 ತಿಂಗಳವರೆಗೂ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋತಾರೆ. ಇಲ್ಲಿ ಏನೇ ನಾನು ಇದುವರೆಗೂ ಹೇಳಿದ್ದೀನಿ ಅದೇ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ವಿ ಪ್ಲೇಸ್ಡ್ ಟು ಇನ್ಫಾರ್ಮ್ ಯು ಅಬೌಟ್ ಟು ಮೇನ್ ಅಂತಂದರೆ ಕಾಂಟ್ರಾಕ್ಟ್ ಆ್ಯಕ್ಚುಯಲ್ ಆಪರ್ಚುನಿಟಿ ವಿತ್ ಇನ್ನೋಡಾಟಾ ಇಂಟೆಕ್ ಫಾರ್ ದಿ ಪೊಸಿಷನ್ ಆಫ್ ಡಾಟಾ ಎನೋಟೇಟರ್ ಕಂಟೆಂಟ್ ಮಾಡ್ರೇಷನ್ ಕಂಟೆಂಟ್ ರಿವ್ಯೂ ಆ್ಯಂಡ್ ಲೇಬ್ಲಿಂಗ್ ಅಂತ ಹೇಳಿದ್ದಾರೆ. ಸೊ ಏನು ಮಾಡ್ತೀರಾ, ಇಲ್ಲಿ ಕಂಟೆಂಟ್ ರಿವ್ಯೂ ಮಾಡ್ತೀರಾ ಮತ್ತು ಲೇಬ್ಲಿಂಗ್ ಮಾಡ್ತೀರಾ. ಸಿಂಪಲ್ ಆಗಿರುತ್ತೆ ಕೆಲಸ ಇರುತ್ತೆ, ಬಸ್ ಸ್ವಲ್ಪ ಇಂಗ್ಲೀಷು ಬರ್ತಿರಬೇಕು. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ನೀವೇನು ಮಾಡ್ತೀರಾ, AIಗೆ ನೀವು ಹೆಲ್ಪ್ ಮಾಡ್ತೀರಾ, ರಿವ್ಯೂವಿಂಗ್ ಮಾಡಿಬಿಟ್ಟು ಟ್ಯಾಗಿಂಗ್ ಮಾಡಿಬಿಟ್ಟು ಲೇಬ್ಲಿಂಗ್ ಆನ್ಲೈನ್ ಕಂಟೆಂಟ್ ಟು ಎನ್ಶೋರ್ ಹೈ ಕ್ವಾಲಿಟಿ ಟ್ರೈನಿಂಗ್ ಡಾಟಾ ಫಾರ್ ಮಷೀನ್ ಲರ್ನಿಂಗ್ ಮಾಡೆಲ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಮಾಡ್ತೀರಾ, ನೀವು ಅದಕ್ಕೆ ಟ್ರೈನ್ ಮಾಡ್ತೀರಾ AIಗೆ. ಸೊ ಇಲ್ಲಿ ಏನು ಮಾಡ್ತೀರಾ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಒಂದು ರಿವ್ಯೂ ಮತ್ತು ಲೇಬ್ಲಿಂಗ್ ಮಾಡೋದಿರುತ್ತೆ ಅಂತ. ಅದೇ ಎಲ್ಲ ಡೀಟೇಲ್ಸ್ಗಳು ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತು ಇಲ್ಲಿ ಮೇನ್ ಅಂದರೆ ಗುಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ಬೇಕಂತ ಹೇಳಿದ್ದಾರೆ. ಓಕೆ, ಸೊ ಅದರದ್ದು ಕೂಡ ನಿಮ್ಗೆ ಕನ್ನಡ ಬರುತ್ತೆ ಅಂದರೆ ಓಕೆ, ಬಟ್ ಆದರೂ ಕೂಡ ಇಂಗ್ಲೀಷ್ಗೆ ಸದ್ಯಕ್ಕೆ ಇದು ರಿಕ್ವೈರ್ಮೆಂಟ್ ಬಂದಿರೋಂಥದ್ದು. ಕನ್ನಡಕ್ಕೆ ಯಾವುದಾದ್ರೂ ಪ್ರಾಜೆಕ್ಟ್ಗಳಿದ್ದರೆ ಕಂಪ್ನಿಯವ್ರು ಏನು ಮಾಡ್ತಾರೆ, ಆಟೋಮೆಟಿಕ್ಲಿ ಎಂಪ್ಲಾಯೀಸ್ನ ಶಿಫ್ಟ್ ಮಾಡ್ತಾರೆ. ಸೊ ಆ ರೀತಿಯೆಲ್ಲ ಇರುತ್ತೆ. ಬಟ್ ಇವಾಗ ಇದಕ್ಕೆ ಇಂಗ್ಲೀಷ್ ಬರಬೇಕು. ಕಂಫರ್ಟೇಬಲ್ ಹ್ಯಾಂಡ್ಲಿಂಗ್ ವೆರೈಡ್ ಕಂಟೆಂಟ್ ಟೈಪ್ಸ್ ಅಂತ ಇದ್ದಾರೆ. ಬ್ಯಾಚುಲರ್ ಡಿಗ್ರಿ ಆದರೂ ಇದಕ್ಕೆ ಅಪ್ಲೈ ಮಾಡ್ಬೋದು, BA BCom BSc ಈಕ್ವಲ್ ಟು ಡಿಗ್ರಿ ಆದರೂ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಇಲ್ಲಿ ನಿಮಗೆ ಇದು ಡೀಟೇಲ್ಸ್ಗಳಿದೆ. ಆ್ಯಂಡ್ ಇದ್ರದ್ದು ಲಿಂಕ್ ಬೇಕು ಅಂತಂದರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಇಲ್ಲಪ್ಪ ನಾವೇ ಅಪ್ಲೈ ಮಾಡ್ಕೋತೀವಿ ಅಂದರೆ ನಾನು ನಿಮಗೆ ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಪ್ಲೈ ಅಂತ ಕ್ಲಿಕ್ ಮಾಡಿದರೆ ಓಕೆ, ಸೊ ಇಲ್ಲಿ ಈ ರೀತಿ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇದ್ರದ್ದು ಬೇಕಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೇರವಾಗಿ ನೀವು ನೋಡ್ಕೊಂಡು ಇದಕ್ಕೆ ಬೇಕಂದರೆ ಅರ್ಜಿನ ಸಲ್ಲಿಸ್ಬೋದು. ಈ
ನೀವು ಡಾಟಾ ಲೇಬಲಿಂಗ್ ಸ್ಪೆಷಲಿಸ್ಟ್ ಅಂತ ಆಗ್ಬಿಟ್ಟು ಅಪ್ಡೇಟ್ ಇರುವಂಥ ರಿಸ್ಯೂಮ್ನೇ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಫಸ್ಟ್ ನೇಮು ಇಮೇಲ್ ಅಡ್ರೆಸ್ ಹಾಕಬೇಕು. ಇದೇ ಇಮೇಲ್ ಅಡ್ರೆಸ್ಗೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮೇಲ್ ಕೂಡ ಬರುತ್ತೆ. ಹೀಗಾಗಿ ಇಮೇಲ್ ಅಡ್ರೆಸ್ ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಹಾಕಿ. ಅಪ್ಲೈನೂ ಮಾಡಿಬಿಡ್ತೀವಿ, ರಿವರ್ಟ್ ಬರ್ತಾ ಇಲ್ಲ ಅಂತಂದರೆ ದಯವಿಟ್ಟು ಇಮೇಲ್ ಅಡ್ರೆಸ್ ಯಾವ್ದು ಹಾಕಿರ್ತೀರಾ ಸೊ ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕು, ಯಾವುದು ನಿಮ್ಮದು ವಾಟ್ಸಪ್ಪಲ್ಲೇ ಇರುತ್ತಲ್ವ ಸೊ ಅದಿದ್ದರೆ ಬೆಸ್ಟು. ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಮಾಡಿದ್ದೀರಿ ಅಂತ, ಓಕೆ, BA BCom BSc ಆಗಿರ್ಬೇಕಂತ ಹೇಳಿದ್ದಾರೆ ಈ ಜಾಬ್ಗೆ. ಸೊ ಡಿಗ್ರಿ ನೀವು ಇದಲ್ಲೂ ಕೂಡ ಏನಾದರೂ ಮಾಡಿದರೆ ಸೊ ಅದನ್ನ ಇನ್ಕ್ಲೂಡ್ ಮಾಡಿ. ಡೂ ಯು ಹ್ಯಾವ್ ಅ ಪರ್ಸನಲ್ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದೆಯಾ ಮತ್ತು ಇಂಟರ್ನೆಟ್ ಕನೆಕ್ಷನ್ ಇದೆಯಾ ಅಂತ. ಇಲ್ಲಿ ಎಸ್ ಅಂದರೆ ಎಸ್ ಅಂತ ಹಾಕಬೇಕು, ನೋ ಅಂದರೆ ನೋ ಅಂತ ಹಾಕಬೇಕು. ದಿಸ್ ಈಸ್ ಅ 3 month ಕಾಂಟ್ರಾಕ್ಟ್ ಆಪರ್ಚುನಿಟಿ ಅಂತ ಹೇಳಿದ್ದಾರೆ. ಇದಕ್ಕೆ ಓಕೆ ಅಂತ ನೀವು ಹಾಕ್ಬೋದು ಅಥವಾ ಎಸ್ ಅಂತ ಹಾಕ್ಬೋದು. ಓಕೆ, ಆ್ಯಂಡ್ ಕುಡ್ ಯು ಪ್ಲೀಸ್ ಕನ್ಫರ್ಮ್ ದಿ ಶಿಫ್ಟ್ ಟೈಮಿಂಗ್ ಅಂತ ಹೇಳಿದ್ದಾರೆ. ಯಾವ ಒಂದು ಟೈಮಿಂಗಿಗೆ ನೀವು ಕೆಲಸ ಮಾಡ್ತೀರಂತ. ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಒಂದು ಶಿಫ್ಟ್ ಇರುತ್ತೆ ಇದು. ಓಕೆ, ಸೊ ಇಲ್ಲಿ ನೋಡಿ. ಓಕೆ, ಸೊ ಇನ್ನೊಂದು 2 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಸೊ ಈ 2 ಶಿಫ್ಟಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಶಿಫ್ಟಿಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲೊಂದು ರಿಸ್ಯೂಮ್ ಅಟ್ಯಾಚ್ ಮಾಡೋದಿರುತ್ತೆ. ರಿಸ್ಯೂಮ್ ಸೈಜು 1 MB 2 MBಗಿಂತ ಜಾಸ್ತಿ ಇರಬಾರ್ದು. ಅಪ್ಲೋಡ್ ಮಾಡುವಾಗ ಅಪ್ಲೋಡ್ ತೊಗೊಳೋದಿಲ್ಲ ಇನ್ ಕೇಸ್ ಜಾಸ್ತಿ ಇದ್ದರೆ. ಆ್ಯಂಡ್ ಇದು ಅಪ್ಡೇಟ್ ರಿಸ್ಯೂಮ್ ಇರಬೇಕು. ಹಳೆ ರಿಸ್ಯೂಮ್ನೇ ಅಪ್ಲೋಡ್ ಮಾಡ್ತಾ ಹೋಗಬೇಡಿ. ಅಕಾರ್ಡಿಂಗ್ ಟು ಏನು ಕೇಳಿದರೆ ಅದೇ ರೀತಿ ಫೀಚರ್ಸ್ಗಳು, ಅಂದರೆ ಲೈಕ್ ಇವಾಗ ಡಿಗ್ರಿ ಆಗಿದೆ. ಓಕೆ, ಸೊ ಅದೊಂದು ಕೂಡ ಡೇಟಾ ಲೇಬಲಿಂಗಲ್ಲಿ ಏನೇನು ಅವ್ರು ಹೇಳಿದ್ದಾರೆ, ಲೈಕ್ ಇಂಗ್ಲೀಷ್ ಬರಬೇಕಂತ ಹೇಳಿದ್ದಾರೆ. ಓಕೆ, ಕಮ್ಯುನಿಕೇಷನ್, ರಿಟರ್ನ್ ಕಮ್ಯುನಿಕೇಷನ್ ಚೆನ್ನಾಗಿ ಬರಬೇಕು ಅಂತಿದ್ದಾರೆ. ಸೊ ರಿಟರ್ನ್ ಕಮ್ಯುನಿಕೇಷನ್ ಅಂತ ಮೆನ್ಷನ್ ಇದೆಯಾ ನಿಮ್ಮ ರಿಸ್ಯೂಮಲ್ಲಿ. ಸೊ ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡಿ ರಿಸ್ಯೂಮ್ನ. ನಂತರ ನೀವು ಇಲ್ಲಿ ಅಪ್ಲೋಡ್ನ ಮಾಡಿ. ಮತ್ತು ಇದಕ್ಕಂತೂ ಕೂಡ ಏನೇನಾದರೂ ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಆ್ಯಂಡ್ ಇದಲ್ಲೂ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಚಾನಲಲ್ಲೂ ಕೂಡ ಡೈಲಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಇದೇ ಒಂದು ವರ್ಕ್ ಫ್ರಮ್ ಹೋಮ್ ರಿಲೇಟೆಡು. ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಈ ಚಾನಲ್ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ನಮಸ್ಕಾರ.